ಬೇಸಿಕ್ ಅಡ್ಮಿಷನ್ ಇವಾಗ ಕಲಿಯುವ ಶಾಲೆಯಲ್ಲಿ ಅಡ್ಮಿಷನ್ ತಗೋಬೇಕು ಅಂದರೆ ಎಷ್ಟು ಏಜ್ ಆಗಿರ್ಬೇಕು ಸರ್? 6 ವರ್ಷ. 6 ವರ್ಷ ಕಾನೂನು ಪ್ರಕಾರ. ಆಗ್ಲಿಂದಾನೆ ಅಂದರೆ ಮೊದಲ 4 ವರ್ಷ ತೊಗೊಂಡ್ಬಿಟ್ಟಿದ್ದು ಗೊತ್ತಿಲ್ಲನೆ, ಆಮೇಲೆ ಕಾನೂನು ಅರಿವಾಯಿತು. 6 ವರ್ಷ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಿಂಗಿದ್ದೊಂದು ಶಾಲೆ ನಡೆಸಬೇಕು ಅಂತ ಹೇಳಿದಾಗ ವಿಟಮಿನ್ ಎಂ ಜೋರಿರಬೇಕು ಸರ್. ಹೌದು ಹೌದು, ಎಲ್ಲದಕ್ಕೂ ಬೇಕು. ದೈವಾನುಗ್ರಹ ಇದೆ ಅನ್ಸುತ್ತೆ. ಹೌದಾ? ಸೊ ಯಾವತ್ತೂ ಸ್ಟ್ರಗಲ್ ಆಗಲಿಲ್ವಾ? ಅಂದರೆ ಯಾವಾಗಲೂ ಉದ್ದೇಶಗಳು ಬಹಳ ಇರುತ್ತವೆ ಸರ್, ತುಂಬ ಒಳ್ಳೊಳ್ಳೆ ಉದ್ದೇಶಗಳಿರುತ್ತವೆ. ಆದರೆ ಕೆಲವೊಂದು ಸಲ ಅದೇ ಮಸಲ್ ಪವರ್ ಮುಂದೆ, ಅಂದರೆ ಮಸಲ್ ಪವರ್ ಇಲ್ಲ ಅಂದಾಗ ಆ ಉದ್ದೇಶಗಳು ಕರಗಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಕಲಿಯುವ ಶಾಲೆದು ಒಂದು ಪ್ಲಸ್ ನಾನು ನೋಡ್ತಾ ಇರೋದೇನೆಂದರೆ, ಪ್ರತಿ ವರ್ಷಕ್ಕೂ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇದೆಯೇ ಹೊರತು ಯಾವತ್ತು ಥ್ಯಾಂಕ್ಫುಲಿ ಫಾಲ್ ಆಗಿಲ್ಲ, ಆಗೋದು ಬೇಡ. ಬಟ್ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಆರಂಭಿಕ ದಿನಗಳ ಸ್ಟ್ರಗಲ್ ಏನಾದರೂ ಇದ್ವಾ? ನಾನು ವಿವೇಕಾನಂದ ಕೇಂದ್ರದಲ್ಲಿದ್ದೆ ಅಂತ ಹೇಳಿದೆ. ಅಲ್ಲಿ ಒಂದು ನಿರ್ಧಾರ ತಗೊಂಡೆ, ನಾನು ವಾಪಸ್ ಹಿಂದೆ ಬರಲ್ಲ. ಓಕೆ. ಬೀಳೋಣ ಎದ್ದೇಳೋಣ, ದಟ್ ಇಸ್ ಒನ್ ಥಿಂಗ್. ವಿವೇಕಾನಂದದ್ದು ಇದೆ ಅಲ್ವಾ, ಹೇಳಿ ಎದ್ದೇಳಿ ಅಲ್ಲ, ಗುರಿ ಮುಟ್ಟುವ ತನಕ ಹಿಂದಿರುಗದಿರಿ ಅಂತ ಒಂದು. ಅದು ಸ್ವಲ್ಪ ಅದೇ ವಾತಾವರಣ 1.5 ವರ್ಷ ಇದ್ನಲ್ಲ, ಅದು ನನ್ನ ತಲೆ ಮೇಲೆ ನನ್ನ ಬೇರೆ ಪರಿಣಾಮ ಬೀರಿದೆ ಅದು. ಸೊ ಒಂದು ನಿರ್ಧರಿಸ್ಬಿಟ್ಟಿದೆ, ಮತ್ತೆ ವಾಪಸ್ ಬರಲ್ಲ, ಈ ಕ್ಷೇತ್ರ ಕಾಲಿಟ್ಟೆ ವಾಪಸ್ ಬರಲ್ಲ. ಸೊ ನನ್ನ ಪಾಟಿಗೆ ನಾನು ಬೆಳಗ್ಗೆ ಸಾಯಂಕಾಲ ಪಾಠ ಮಾಡ್ಕೊಂಡೇ ಇರ್ತಿದ್ದೆ ಅನಿಸುತ್ತೆ. ಯಾವುದೋ ಒಂದಿನ ನಂಗೆ ಬೆಂಗಳೂರಿಂದ ಕಾಲ್ ಬಂತು, ಒಬ್ಬರು ಸ್ವಿಟ್ಜರ್ಲ್ಯಾಂಡಿಂದ ಒಂದು ಲೇಡಿ, ನಾನು ನಿಮ್ಮನ್ನು ಬಂದು ಮೀಟ್ ಮಾಡಬೇಕು. ಸ್ವಿಟ್ಜರ್ಲ್ಯಾಂಡಿಂದ? ಕರೆಕ್ಟು. ಬಂದರು, ಮಕ್ಕಳ ಜೊತೆ ಪಾಠ ಮಾಡ್ತಿದ್ದೆಲ್ಲ ನೋಡಿದ್ರು. ನಾನು ನಿಮ್ಗೆ 15,000 ಕೊಡ್ತೀನಿ ಅಂದರು. ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮೊದಲನೇದು 15,000 ಕ್ಯಾಶ್ ಕೊಟ್ಟರೆ. ಓ, 2000 ಅಥವಾ 1999, ಕರೆಕ್ಟ್ ಗೊತ್ತಿಲ್ಲ. ಮೊದಲ ಕಾಂಟ್ರಿಬ್ಯೂಷನ್ 15,000. ತಕ್ಷಣ ಹೋಗಿ ನಮ್ಮ ಕನಸಿಗೆ ಸ್ವಲ್ಪ ರೆಕ್ಕೆ ಪುಕ್ಕ ಬಂತು, ಟ್ರಸ್ಟ್ ರಿಜಿಸ್ಟರ್ ಮಾಡಿಸ್ಬೇಡ, ದಿವ್ಯದೀಪ ಚಾರಿಟಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಸ್ಬಿಟ್ಟು. ಸೊ ಆಯಿತು, ದಿವ್ಯದೀಪ ಅಂತಲೇ ಕರೆಯೋರು. ಬಟ್ ನಂಗೆ ಮನಸ್ಸಿನಲ್ಲಿ ಇದೊಂದು ಬೇರೆ ಕಲಿಯುವ ಮನೆ ಬೇಕು, ನನಗೊಂದು ಪ್ರಯೋಗ ಮಾಡೋಕ್ಕೆ ಅದೊಂದು ಪ್ರಯೋಗ ಶಾಲೆ ಆಗಿರಬೇಕು. ಇದು ನನ್ನ ಮನಸ್ಸಿನಲ್ಲಿ ಒಂಥರ ಕೂತ್ಬಿಟ್ಟಿತ್ತು, ಜೀವನದ ಗುರಿಯಾಗಿ ಕೂತ್ಬಿಟ್ಟಿತ್ತು. ಅದೇನೋ ಅದೃಷ್ಟ ಅನ್ಸುತ್ತೆ. ನಾನು ಹೇಳೋದು ದೈವಾನುಗ್ರಹ ಇದೆ. ನನಗೆ 2001 ಇರ್ಬೋದು, ಡೇಟ್ ಹೆಚ್ಚು ಕಮ್ಮಿ ಇರ್ಬೋದು. ನಾನು ಮೊದಲು ವರ್ಕ್ ಮಾಡ್ತಿದ್ದೆ ಪಾಂಡಿಚೇರಿಯಲ್ಲಿ. ಅವರು ನನಗೆ ಫೋನ್ ಮಾಡಿದ್ರು, ಓಕೆ ಅನಂತ್, ನಾನು ನೀನು ನೋಡ್ಬೇಕು, ಎಲ್ಲ ಹಳ್ಳಿಲಿದೆಯಂತೆ. ಲಲಿತ್ ಮೋಹನ್ ಅಂತ ಗುಜರಾತಿ, ಬಟ್ ವಾಸ್ ರನ್ನಿಂಗ್ ಇಂಡಸ್ಟ್ರೀಸ್ ಇದೆ. ನನ್ನನ್ನು ತುಂಬ ಇಷ್ಟಪಟ್ಟರು ಅವಾಗ. ಅಯ್ಯೋ, ನಾನು ಚಿಕ್ಕವನಾಗಿದ್ದೆ, ಚೀಫ್ ಇಂಜಿನಿಯರ್ ಅಂತ ಕರೆದುಬಿಡೋದು, ಕಾಮನ್ ಸೆನ್ಸ್ ಇಂಜಿನಿಯರ್ ಅಂತ ಕರೆದುಬಿಡೋರು, ತುಂಬ ಇಷ್ಟ ಆಯಿತು. ಸೊ ಅವ್ರು ಬಂದುಬಿಟ್ಟು ನಾ ಹಳ್ಳಿಲೆಲ್ಲ ಇದೆಲ್ಲ ನೋಡಿದ್ರು, ಚೆನ್ನಾಗಿದೆ ಅಂತ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಂಗೆ ಇಲ್ಲಿ ಹಳ್ಳಿ ನೆಲೆಸಿರೋದ್ರಿಂದ ಏನು ಸಿಗುತ್ತೆ? ದ್ಯಾಟ್ ಈಸ್ ಅ ಪ್ರಾಫಿಟ್. ಯು ಆರ್ ವರ್ಕಿಂಗ್ ಇನ್ ಮೈ ಇಂಡಸ್ಟ್ರೀಸ್, ನೀವು ಬಿಟ್ಬಿಟ್ರಿ, ಇಲ್ಲಿ ಬಂದು ನಿಂಗೆ ಏನು ಕಂಡ್ಕೊಂಡಿದ್ಯಾ ಅಂತ. ಓಕೆ, ಉತ್ತರ ಹೊಳಿಲಿಲ್ಲ ನನಗೆ. ಬಟ್ ಒಂದು ಗುರಿ ಇದೆ ನನಗೆ, ಅದೊಂಥರ ಜೀವನದ ಗುರಿ ಆಗಿಬಿಟ್ಟಿದೆ ನನಗೆ. ಖುಷಿ ಆಯ್ತು ನಾನು ನೀನು ನೋಡಿ. ನಾನು ನಿಂಗೊಂದೊಂದು ವರ್ಕ್ಶಾಪ್ ಕೊಟ್ಬಿಡ್ತೀನಿ, ಲೇತ್ಗೆ ಇದೆಲ್ಲದೂ ಇರೋದೊಂದು ವರ್ಕ್ಶಾಪ್ ಕೊಟ್ಬಿಡ್ತೀನಿ, ದುಡ್ಡು ಮಾಡ್ಕೊ ಅಂತ ಹೇಳಿದ್ರು. ನಾನು ಸುಮ್ಮನೆ ಇದ್ದೆ. ನಿಂಗೇನು ಬೇಕು ಹೇಳು ಅಂದರು. ನಾನು ಅವಾಗ ಸ್ವಲ್ಪ ಕಲಿಯೋ ಮನೆಯದು ಹೇಳಿದೆ ಅವ್ರ ಬಗ್ಗೆ. ನಿಮ್ಮ ಕಾನ್ಸೆಪ್ಟ್ ಹೇಳಿದ್ರಿ? ಸುಮಾರಾಗಿ, ನನಗೂ ಫುಲ್ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಕಲಿಯುವ ಮನೆ ಜೊತೆಗೆ ನೀವು ಕಲಿತಾ ಹೋದ್ರಿ. ನಾನು ಹೇಳಿದೆ ಪ್ರಥಮ ವಿದ್ಯಾರ್ಥಿ ಅಂತ ಹೇಳ್ತೀನಿ, ಓಕೆ, ಸಂಸ್ಥಾಪಕ ಅಂತ ಹೇಳಲ್ಲ. ಸೊ ಅವರು ಮಾರನೇ ದಿನ ಬರ್ತೀನಿ ಅಂದರು. ಮತ್ತೆ ಮೈಸೂರು ಸಿಟಿಯಿಂದ ಬಂದರು, ಕಾರಲ್ಲಿ ಬಂದರು. ಬಾ ಹೋಗೋಣ ಅಂದರು. ಏನು ಅಂದರೆ ಜಮೀನು ತೋರಿಸ್ತೀನಿ ನಿಮಗೆ, ತಗೋ, ನಾ ದುಡ್ಡು ಕೊಡ್ತೀನಿ ಅಂದರು. ಸೊ ಹೋದ್ವಿ ಕೋಟೆ ರಸ್ತೆಯಲ್ಲಿ. ತಕ್ಷಣ ಈಸಿ ಅಲ್ಲಲ್ಲ, ಇವತ್ತು ಜಮೀನು ಬೇಕು ಅಂದರೆ ಸಿಗಲ್ಲ. ಹೌದು, ನಾನು ಕಮಿಟ್ ಮಾಡ್ತೀನಿ, ಜಮೀನು ನಾ ಕೊಡಿಸ್ತೀನಿ. ಸೊ ಹುಡ್ಕಕ್ಕೆ ಶುರು ಮಾಡಿದ್ವಿ. 2003 ಇವಾಗಿರೋ ಲ್ಯಾಂಡು 2 ಎಕರೆ 33 ಗುಂಟೆ.
ಪರ್ಚೇಸ್ ಮಾಡಿದ್ವಿ. ಅವ್ರು ಹೇಳ್ದಂಗೆ ಕೊಟ್ಟರು ದುಡ್ಡು ಕೂಡ. ಮೈ ಗುಡ್ನೆಸ್. ಸೊ ಜಮೀನು ಬಂತು. ಓ ಇದು ನನಗಿನ್ನೂ ಜವಾಬ್ದಾರಿ ಆಯ್ತು ನನ್ನ ಮೇಲೆ. ಸೊ ಒಬ್ಬರ ನಂಬಿಕೆ ನನ್ನ ಮೇಲಿದೆ. ಇದುವರೆಗೂ ನನ್ನ ದುಡ್ಡು. ಇವಾಗ ಒಬ್ಬರು ನನ್ನ ಮೇಲೆ ನಂಬಿಟ್ಟಿದ್ದಾರೆ. ಏನು ಮಾಡೋದು? ಇನ್ನಂತೂ ಹೋಗೋ ಹಾಗೆ ಇಲ್ಲ, ವಾಪಸ್ ಹೋಗೋ ಯೋಚನೆ ಹೋಗೋ ಮಾಡಂಗಿಲ್ಲ. ಹಂಗಿಲ್ಲ. ಒಬ್ಬರು 15,000 ಕೊಟ್ಟಿದ್ದಾರೆ, ಒಬ್ಬರು 7 ಲಕ್ಷ 8 ಲಕ್ಷ. ಆವಾಗ ವಾಪಸ್ ಹೋಗೋಂಗಿಲ್ಲ. ಇನ್ನು ಮೇ ಬಿ ಗಾಡ್ಸ್ ಗ್ರೇಸ್ ಇಸ್ತಾರೆ. ಅವಾಗ ತುಂಬ ಅನಿಸಿದ್ದ ಇದೆ. ಒಂದು ಗುಡಿಸಲು ಹಾಕಿದ್ವಿ, ಒಂದು ಮರ ಕಡಿದ್ವಿ, ಗುಡಿಸಲು ಹಾಕಿದ್ವಿ, ಒಂದು ಪಾಂಪ್ಲೆಟ್ ಹಂಚ್ಬಿಟ್ವಿ. ಕಲಿಯುವ ಮನೆ, ಮಕ್ಕಳಿಗಾಗಿ ಶಾಲೆ ಬಿಟ್ಟವರು, ಗ್ರಾಮೀಣ ಮಕ್ಕಳು, ಬಡ ಮಕ್ಕಳು ಎಲ್ಲರೂ ಸೇರ್ಬೋದು ಅಂತ. ಅದು ಆಮೇಲೆ ಅನ್ನಿಸೋದು ವ್ಯರ್ಥ ಆಯಿತು ಅಂತ. ಯಾಕೆ? ಅವ್ರು ಓದಕ್ಕೆ ಬರ್ತಿರ್ಲಿಲ್ಲ ಹಳ್ಳಿಯವರಿಗೆ. ತುಂಬ ಜನ, ಒಂದಿಬ್ಬರು ಬಂತಿತ್ತು ನಾವು ಓದಕ್ಕೆ, ಸ್ವಲ್ಪ ತಂದು ಸೇರಿಸಿದ್ರು. ಅದು ಕರೆಕ್ಟಾಗಿ ಅದೇ ಹೇಳಿದ್ದು, ದೈವ ಕೃಪೆ ಇದೆ, ತುಂಬ ದೈವ ಕೃಪೆ ಇದೆ.